ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಪಾಲಕ ಪೋಷಕರೇ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ. ಇವತ್ತು ನಾವು ರಾಷ್ಟ್ರೀಯ ಪ್ರತಿಭಾನ್ವೇಷಣೆ ಪರೀಕ್ಷೆ ಅಂದರೆ NTSC ಪರೀಕ್ಷೆಯ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡ್ಕೊಳ್ಳೋಣ. ಇವತ್ತು ನಮ್ಮೊಂದಿಗೆ ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಕುದಂಪುರ್ ಅವರಿದ್ದಾರೆ. ಅವರು ನಮ್ಮ NTSC ಪರೀಕ್ಷೆಯ ಒಂದು ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಅವರು ಒಂದು ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನೀಡ್ತಾರೆ. ಅವರಿಂದ ನಾವು ವಿಡಿಯೋನು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ರಾಘವೇಂದ್ರ ಸರ್ ಅವರೇ. ನಮಸ್ಕಾರ ಸರ್. ಇವತ್ತು ನಾವು ಈ ರಾಷ್ಟ್ರೀಯ ಪ್ರತಿಭಾನ್ವೇಷಣೆ ಪರೀಕ್ಷೆ ಅಂದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಪರೀಕ್ಷೆ ನಡೀತಾ ಇದೆ. ಈ ಪರೀಕ್ಷೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಇದರ ಮಾನದಂಡಗಳು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಸವಿವರವಾಗಿ ಮಾಹಿತಿಯನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರಿ ಸರ್. NTSC ಅಂತ ಬಂದಾಗ ಇದನ್ನು ನಾವು ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ ಕರಿತೀವಿ ಸರ್. ಅಂದರೆ ರಾಷ್ಟ್ರೀಯ ಪ್ರತಿಭಾನ್ವೇಷಣಾ ಒಂದು ಪರೀಕ್ಷೆ. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಆರ್ಥಿಕವಾಗಿರುವಂಥ ಒಂದಿಷ್ಟು ಸಹಾಯವನ್ನು ಮಾಡುವಂಥದ್ದು, ಜೊತೆಯಲ್ಲಿ ಅವರಿಗೆ ಮುಂಬರುವ ಒಂದು ಉನ್ನತ ಶಿಕ್ಷಣದಲ್ಲಿ ಕೂಡ ಒಂದಿಷ್ಟು ಮೀಸಲಾತಿ ಕೂಡ ಇಲ್ಲಿ ಸಿಗ್ತದೆ. ಸೊ ಈ ಒಂದು ಅರ್ಜಿಯನ್ನು ನಾವು ಆ ಶಾಲೆಯ ಮುಖ್ಯ ಗುರುಗಳ ಒಂದು ಲಾಗಿನ್ನಲ್ಲಿ ನಾವು ಸಲ್ಲಿಸ್ತೇವೆ. ಅಂದರೆ ನಮ್ಮ ಒಂದು ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಒಂದು ಸ್ಕೂಲ್ ಲಾಗಿನ್ ಏನಿದೆ, ಆ ಸ್ಕೂಲ್ ಲಾಗಿನಲ್ಲಿ ನಮ್ಮದೊಂದು ಲಾಗಿನ್ ಸಿಗುತ್ತೆ ಸರ್. ಆ ಒಂದು ಲಾಗಿನ್ ಮುಖಾಂತರ ಮಕ್ಕಳನ್ನು ನಾವು ಯಶಸ್ವಿಯಾಗಿ ರಿಜಿಸ್ಟ್ರೇಷನನ್ನು ಮಾಡಲಿಕ್ಕೆ ಸಾಧ್ಯ. ಅಂದರೆ ಮೊದಲು ಕಳೆದ 2 ವರ್ಷಗಳಿಂದ ಆಫ್ಲೈನ್ದಲ್ಲಿ ಅರ್ಜಿಯನ್ನು ಸಲ್ಲಿಸ್ತೀವಿ. ಅಂದರೆ ಈಗ ಪ್ರಸ್ತುತ ಈ ವರ್ಷದಿಂದ ನಾವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಹೌದು ಸರ್. ಅಂದರೆ ಕಳೆದ ವರ್ಷದಿಂದ ಈ ಒಂದು ಪ್ರಿಪರೇಷನ್ ಆಗಿದೆ. COVID-19 ಒಂದು ಇಂಪ್ಯಾಕ್ಟ್ ಆದಮೇಲೆ ಈ ಒಂದು ಆನ್ಲೈನ್ ಪ್ರೊಸೆಸ್ಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಒತ್ತು ಕೊಟ್ಟಿರುವ ಒಂದು ಹಿನ್ನೆಲೆಯಲ್ಲಿ ಈಗ ಒಂದು ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ವೆಬ್ಸೈಟಲ್ಲೇ ಇದನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಸರ್. ಅಂದರೆ ಇದು ಪ್ರತಿಭಾನ್ವೇಷಣೆ ಪರೀಕ್ಷೆನೂ ಈ ವರ್ಷ ಆನ್ಲೈನಿಂದ ಪ್ರಾರಂಭ ಆಗಿದೆ ಅಂತ ಅರ್ಥ. ಖಂಡಿತ ಸರ್. ಈ ಪರೀಕ್ಷೆಗೆ ಯಾರು ಅರ್ಜಿ ಸಲ್ಲಿಸಬೇಕು ಮತ್ತು ಅದಕ್ಕೆ ಮಾನದಂಡಗಳು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾರೆ. ಸರಿ ಸರ್. ಈ ಒಂದು ರಾಷ್ಟ್ರೀಯ ಪ್ರತಿಭಾನ್ವೇಷಣಾ ಪರೀಕ್ಷೆಗಾಗಿ ಈಗ ಪ್ರಸ್ತುತವಾಗಿ 10ನೇ ತರಗತಿ ಓದುತ್ತಿರುವಂಥ ಮಕ್ಕಳು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಸರ್. ಅಂದರೆ ಅವರು ಕಳೆದ ವರ್ಷ 9ನೇ ತರಗತಿಯಲ್ಲಿ ಜನರಲ್ ಮೆರಿಟ್ನಲ್ಲಿರುವಂಥ ವಿದ್ಯಾರ್ಥಿಗಳು ಕನಿಷ್ಠ 55% ಅಂಕಗಳನ್ನು ತೆಗೆದುಕೊಂಡಿರಬೇಕು. ಇನ್ನು SC ST ಆದರೆ ಕನಿಷ್ಠ 45% ಅವರು ಪಡೆದುಕೊಂಡಿರ್ಬೇಕು ಸರ್. ಅಂದರೆ ಇದು ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ. ಅಂದರೆ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದಿಷ್ಟು ಮಾನದಂಡ ಇಷ್ಟು ಪರ್ಸೆಂಟೇಜ್ ಫಿಕ್ಸ್ ಆಗಿದೆ ಅಂತ ಅರ್ಥ. ಆ ಪರ್ಸೆಂಟೇಜ್ ಮೇಲ್ಪಟ್ಟವರು ಎಲ್ಲರೂ ಅರ್ಜಿ ಸಲ್ಲಿಸ್ಬೋದು. ಖಂಡಿತ. ಈ ಅರ್ಜಿ ಸಲ್ಲಿಸಬೇಕಾದ್ರೆ ಇದಕ್ಕೆ ಏನಾದರೂ ಪ್ರವೇಶ ಶುಲ್ಕ ಅಂದರೆ ಪರೀಕ್ಷಾ ಶುಲ್ಕ ಏನಾದರೂ ಇದೆಯಾ ಸರ್? ಸರ್, ಅರ್ಜಿ ಒಂದು ಪ್ರವೇಶ ಶುಲ್ಕ ಇದೆ ಸರ್. ಜನರಲ್ ಮೆರಿಟ್ ಅಂತ ಬಂದಾಗ ಜನರಲ್ ಮೆರಿಟ್ ಇರ್ಬೋದು, OBC ಇರ್ಬೋದು, ಸೊ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು, ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್. ಸೊ ಈ ವಿದ್ಯಾರ್ಥಿಗಳಿಗೆ 75 ರೂಪಾಯಿ ಇದೆ ಸರ್ ಶುಲ್ಕ, ಮತ್ತು SC ಮತ್ತು ST ವಿದ್ಯಾರ್ಥಿಗಳಿಗೆ 20 ರೂಪಾಯಿ ಶುಲ್ಕ ಇದೆ ಸರ್. ಅಂದರೆ OBC ಮತ್ತು ಜನರಲ್ದವರಿಗೆ 75 ರೂಪಾಯಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೇವಲ 20 ರೂಪಾಯಿ ಪರೀಕ್ಷೆ ಫೀಸನ್ನು ಕಟ್ಟೋದ್ರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸರ್. ಮತ್ತು ಅರ್ಜಿ ಸಲ್ಲಿಸಬೇಕಾದ್ರೆ ಇದಕ್ಕೆ ಏನಾದರೂ ದಾಖಲೆಗಳು ಏನಾದರೂ ಬೇಕಾಗಿದಾವೆ ಸರ್? ಹೌದು ಸರ್. ಅಂದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದಾಗ ಅವರು ಒಂದು ವೇಳೆ OBC ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರ್ಬೋದು, ಅಥವಾ SC ಅಥವಾ ST ವಿದ್ಯಾರ್ಥಿಗಳಾಗಿದ್ದಲ್ಲಿ ಅವರ ಒಂದು ಇನ್ಕಮ್ ಮತ್ತು ಕಾಸ್ಟನ್ನು ಇಲ್ಲಿ ಸಲ್ಲಿಸಬೇಕಾಗ್ತದೆ ಮುಖ್ಯ ಗುರುಗಳಿಗೆ. ಇಲ್ಲಿ ಮುಖ್ಯ ಗುರುಗಳು ಆನ್ಲೈನ್ ಮುಖಾಂತರ ಸಲ್ಲಿಸುವಾಗ ಕೇವಲ RD ನಂಬರನ್ನು ನಮೂದಿಸ್ತಾರೆ, ಆದರೆ ಶಾಲಾ ಮಟ್ಟದಲ್ಲಿ ಆ ದಾಖಲೆಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಸರ್. ಇದರ ಜೊತೆಯಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಮಗುವಿನ ಹೆಸರಿನ ಮೇಲಿರುವಂತಹ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ಸಲ್ಲಿಸಬೇಕಾಗ್ತದೆ. ಜೊತೆಯಲ್ಲಿ IFSC ಕೋಡ್ ಮತ್ತು ಅಕೌಂಟ್ ನಂಬರ್ ಕೂಡ ಇರಬೇಕು. ಬ್ಯಾಂಕ್ ಅಕೌಂಟ್ ಹಾಕ್ಬೇಕಾದ್ರೆ ಸರ್, ಬ್ಯಾಂಕ್ ಅಕೌಂಟು ಇರದೇ ಇದ್ದ ಪಕ್ಷದಲ್ಲಿ ಏನು ಮಾಡಬೇಕು ನಾವು? ಬ್ಯಾಂಕ್ ಅಕೌಂಟ್ ಎಲ್ಲರ ಹತ್ರ ಇರೋದಿಲ್ಲ. ಹೌದು ಸರ್, ಉತ್ತಮವಾದ ಪ್ರಶ್ನೆ. ಈ ಒಂದು ಬ್ಯಾಂಕ್ ಅಕೌಂಟ್ ಯಾಕೆ ಬೇಕಂದರೆ, ಮುಂಬರುವ ದಿನಗಳಲ್ಲಿ ಮಗು ಏನಾದರೂ NTSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಥವಾ ಎಲಿಜಿಬಿಲಿಟಿ ಆಗಿದ್ದರೆ ಅಲ್ಲಿ ಮುಂಬರುವ ದಿನಗಳಲ್ಲಿ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನಲ್ಲಿ ಮಾಸಿಕವಾಗಿ 1250 ರೂಪಾಯಿ ಧನ ಸಹಾಯ ಇದೆ ಸರ್. ಒಂದು. ಎರಡನೇದಾಗಿ ಮುಂದೆ ಮಗು ಪದವಿ ಅಥವಾ ಸ್ನಾತಕೋತ್ತರ ಪದವಿಗೆ ಹೋದರೂ ಕೂಡ ಅಲ್ಲಿ ಮಾಸಿಕವಾಗಿ 2000 ರೂಪಾಯಲ್ಲಿ ಆರ್ಥಿಕ ಒಂದು ಧನ ಸಹಾಯ ಸಿಗುತ್ತೆ ಸರ್. ಸೊ ಈ ಒಂದು ಅಮೌಂಟು ಡೈರೆಕ್ಟಾಗಿ ವಿದ್ಯಾರ್ಥಿಗಳಿಗೆ ಒಂದು ಬೆನಿಫಿಟ್ ಆಗುವ ಒಂದು ನಿಟ್ಟಿನಲ್ಲಿ ಈ ಒಂದು ಅಕೌಂಟ್ ಏನಿದೆ ಭಾಳ ಕಂಪಲ್ಸರಿ ಇದೆ. ಜೊತೆಯಲ್ಲಿ ಇತ್ತೀಚೆಗೆ ನಾವು SSB ಮುಖಾಂತರ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇರೋದ್ರಿಂದ ಈಗಾಗಲೇ ಆಲ್ಮೋಸ್ಟ್ 100% ಮಕ್ಕಳಲ್ಲಿ ಅಕೌಂಟ್ ಇರುತ್ತೆ ಸರ್. ಅಂದರೆ ಅಕೌಂಟ್ ಇದ್ದರೆ ಅವರು ಉತ್ತೀರ್ಣರಾದಾಗ ಅಲ್ಲಿ ಬರ್ತಕ್ಕಂಥ ಒಂದು ಶಿಷ್ಯ ವೇತನ ಏನೋ ಅವರ ಖಾತೆಗೆ ನೇರವಾಗಿ ಜಮಾ ಮಾಡೋಕ್ಕೆ ಸಹಕಾರಿ ಆಗ್ತದೆ. ಹಾಗಾಗಿ ಅದು ಅಕೌಂಟು ಅವಶ್ಯಕತೆ ಆಗಿದೆ ಅಂತ ಹೇಳ್ತೀವಿ ಸರ್. ಇದು ಪ್ರಶ್ನೆ ಪತ್ರಿಕೆಗಳು ಪರೀಕ್ಷೆಯನ್ನು ನಡೆಸ್ತಾರೆ, ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅಂತ ಏನು ಹೇಳ್ತೀರಿ. ಆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯ ಸ್ವರೂಪದ ಬಗ್ಗೆ ಏನಾದರೂ ಮಾಹಿತಿ, ಯಾವ ರೀತಿಯ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಮತ್ತು ಅದರಲ್ಲಿ ಬರ್ತಕ್ಕಂಥ ವಿಷಯಗಳು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು ಸರ್. ನೀವು ಹೇಳಿದ ಹಾಗೆ ಈ ಒಂದು NTSC ಪರೀಕ್ಷೆಗೆ ಪ್ರತ್ಯೇಕವಾಗಿರುವಂಥ ತಯಾರಿ ಬೇಕಾಗಿರೋದಿಲ್ಲ. ಇಲ್ಲಿ ಒಟ್ಟಾರೆಯಾಗಿ ಈ NTSC ಪರೀಕ್ಷೆಯನ್ನು ನೋಡ್ತಾ ಹೋದಾಗ 2 ಪೇಪರ್ ಬರುತ್ತೆ ಸರ್. ಪೇಪರ್ 1
ಪೇಪರ್ ವರ್ನಲ್ಲಿ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಆಗಿರುವಂತಹ ಒಂದು 100 ಪ್ರಶ್ನೆಗಳು ಇರುತ್ತೆ ಸರ್. ಸೊ ಆ ಒಂದು 100 ಪ್ರಶ್ನೆಗಳನ್ನು ಇಲ್ಲಿ 120 ನಿಮಿಷದಲ್ಲಿ ಬಿಡಿಸಬೇಕಾಗ್ತದೆ. ಇನ್ನು ಪೇಪರ್ 2ನಲ್ಲಿ ಸ್ಕೋಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಗಣಿತ ವಿಷಯಗಳನ್ನು ಒಳಗೊಂಡಂಥ ಒಂದು 100 ಪ್ರಶ್ನೆಯ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಅದನ್ನು ಕೂಡ 120 ನಿಮಿಷದಲ್ಲಿ ಬಿಡಿಸಬೇಕಾಗ್ತದೆ ಸರ್. ಇನ್ನೂ ಒಂದಿಷ್ಟು ಡೀಟೇಲ್ ಆಗಿ ಹೋದಾಗ ಇಲ್ಲಿ 40 ಅಂಕದ ವಿಜ್ಞಾನ ಪ್ರಶ್ನೆಗಳು, 40 ಅಂಕದ ಸೋಷಿಯಲ್ ಸೈನ್ಸ್ ಪ್ರಶ್ನೆಗಳು ಹಾಗೂ 20 ಅಂಕದ ಗಣಿತದ ಪ್ರಶ್ನೆಗಳು ಪೇಪರ್ 2ನಲ್ಲಿ ಇಲ್ಲಿ ಬರ್ತದೆ. ಸೊ ಈಗಾಗಲೇ ಆ ಒಂದು ಲೆವೆಲ್ ಯಾವ ರೀತಿ ಇದೆ ಅಂದರೆ ರೆಗ್ಯುಲರ್ ಆಗಿರುವಂಥ 10ನೇ ತರಗತಿಯ ಸಮಾಜ ಗಣಿತ ವಿಜ್ಞಾನದ ಹಂತದ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತದೆ ಸರ್. ಪ್ರತ್ಯೇಕ ತಯಾರಿ ಬೇಕಾಗುತ್ತೆ. ಅಂದರೆ ಇಲ್ಲಿ ನಾವು ಏನು ಅಭ್ಯಾಸ ಮಾಡ್ತಾ ಇದ್ವಿ 8, 9, 10ನೇ ತರಗತಿ, ಅಂದರೆ 10ನೇ ತರಗತಿಯವರು NTSC ಎಕ್ಸಾಮ್ ಕಟ್ತಾ ಇದ್ದಾರೆ. ಅಂದರೆ ಅವರಿಗೆ 8, 9, 10ನೇ ತರಗತಿಯಲ್ಲಿ ಕಲ್ತಿರ್ತಕ್ಕಂಥ ವಿಷಯನೇ ಒಂದು ಪರೀಕ್ಷೆಯ ಒಂದು ಪಠ್ಯ ವಿಷಯ ಆಗಿರುತ್ತೆ ಅಂತ ಹೇಳಿಸಿ ಹೇಳ್ತಾ ಇದ್ದೀವಿ ಸರ್. ಹಾಗಿದ್ರೆ ಅಂದರೆ 2 ಪೇಪರ್ಗಳು, ಅಂದರೆ ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 ಅಂದರೆ ಅದು ಜಿಮ್ಯಾಟ್ ಅಂತ ಹೇಳಿದ್ರಿ, ಎರಡನೇದು ವಿಷಯ ವಸ್ತುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗಣಿತ, ವಿಜ್ಞಾನ ಮತ್ತು ಸಮಾಜ. ಸೊ ಒಟ್ಟಿನಲ್ಲಿ 100 ಅಂಕದ 2 ಪ್ರಶ್ನೆಗಳು, 2 ಪ್ರಶ್ನೆ ಪತ್ರಿಕೆಗಳು ಒಂದು ಈ ಪರೀಕ್ಷೆ ಒಳಗೊಂಡಿರ್ತದೆ. ಮತ್ತು ಇಲ್ಲಿ ಪರೀಕ್ಷಾ ಹಂತದಲ್ಲಿ ಏನಾದರೂ ಇದೆಯಾ ಸರ್? ಇದು ಕೇವಲ ಒಂದೇ ಎಕ್ಸಾಮ್ ಇರ್ತೋ ಅಥವಾ ಇದಕ್ಕಿಂತ ಬಹು ಪರೀಕ್ಷೆಗಳನ್ನು ಬರೀಬೇಕಾಗುತ್ತೋ ಏನದು? ಖಂಡಿತ ಸರ್. ಈ ಒಂದು ಪರೀಕ್ಷೆಯು ಒಟ್ಟಾರೆಯಾಗಿ 2 ಹಂತದಲ್ಲಿ ನಡೆಯುತ್ತೆ ಸರ್. ಮೊದಲನೇ ಹಂತ ರಾಜ್ಯ ಹಂತ. ರಾಜ್ಯ ಹಂತದಲ್ಲಿ ಒಂದು ಎಲಿಜಿಬಿಲಿಟಿ ಪಡೆದಿರುವಂಥ ಮಕ್ಕಳನ್ನು ರಾಷ್ಟ್ರ ಹಂತಕ್ಕೆ ಆಯ್ಕೆ ಮಾಡಲಾಗ್ತದೆ. ಸೊ ರಾಷ್ಟ್ರ ಹಂತದಲ್ಲಿ ಕೂಡ ಮಾತೃಭಾಷೆಯಲ್ಲಿ ಅಥವಾ ಅಪ್ಲಿಕೇಶನ್ ಹಾಕುವಾಗ ಯಾವ ಭಾಷೆಯನ್ನು ಪರೀಕ್ಷಾ ಮಾಧ್ಯಮವನ್ನು ನೀವು ಸೆಲೆಕ್ಟ್ ಮಾಡಿರ್ತೀರಿ ಅದೇ ಮಾಧ್ಯಮದಲ್ಲಿ ನೀವು ಬರಿಬೋದು. ಅಂದರೆ ಉದಾಹರಣೆಗೆ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಈ ಪರೀಕ್ಷೆಯನ್ನು ರಾಷ್ಟ್ರ ಹಂತದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಕೂಡ ನೀವು ಎಲಿಜಿಬಿಲಿಟಿ ಪಡೆದ್ರೆ ಖಂಡಿತವಾಗಿ ಕೂಡ ನಿಮಗೆ ಆರ್ಥಿಕವಾಗಿರುವಂಥ ಧನ ಸಹಾಯ ಜೊತೆಯಲ್ಲಿ ಒಂದಿಷ್ಟು ಫ್ಯೂಚರ್ನಲ್ಲಿ ಉನ್ನತ ಶಿಕ್ಷಣ ಪಡೆಯುವಾಗ ಸಹಾಯ ಆಗುತ್ತೆ ಸರ್. ಅಂದರೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ 2 ರೀತಿ ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಅಂದರೆ ರಾಜ್ಯ ಮಟ್ಟದಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾದರೂ ವಿಶೇಷವಾಗಿ ಅವರಿಗೆ ಮತ್ತೆ ಪ್ರೋತ್ಸಾಹನ ಕೊಡ್ತಾರೋ ಅಥವಾ ರಾಷ್ಟ್ರೀಯ ಪರೀಕ್ಷೆಯಲ್ಲಿ ಪಾಸ್ ಆದಾಗ ಮಾತ್ರ ಇವರಿಗೆ ಶಿಷ್ಯ ವೇತನ ದೊರೀತದೆ ಸರ್? ಇದು 2 ಹಂತಗಳನ್ನು ಕ್ಲಿಯರ್ ಮಾಡಿದಾಗ ಈ ಶಿಷ್ಯ ವೇತನ ಸಿಗುತ್ತೆ. ಸೊ ಅದಕ್ಕಾಗಿ ರಾಷ್ಟ್ರ ಹಂತದಲ್ಲಿ ಕ್ಲಿಯರ್ ಆದಾಗ ಮಾತ್ರ ಈ ಒಂದು ಆರ್ಥಿಕ ಧನ ಸಹಾಯ ಸಿಗುತ್ತೆ ಸರ್. ಅಂದರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಶಿಷ್ಯ ವೇತನ. ಈ ಶಿಷ್ಯ ವೇತನ ಎಷ್ಟು ಕೊಡ್ತಾರೆ ಸರ್ ವಿದ್ಯಾರ್ಥಿಗಳಿಗೆ? ಎಸ್ ಸರ್. ಇಲ್ಲಿ 10ನೇ ತರಗತಿಯಲ್ಲಿ ಈಗ ಉತ್ತೀರ್ಣನಾದಾಗ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನಲ್ಲಿ 1,250 ರೂಪಾಯಿ. ಇನ್ನು ಆ ಮಗು ಪದವಿ ಮತ್ತು ಸ್ನಾತಕೋತ್ತರ ಪದವಿಗೆ ಹೋದಾಗ ಅಲ್ಲಿ 2,000ವರೆಗೆ ಈ ಒಂದು ಆರ್ಥಿಕ ಧನ ಸಹಾಯ ಸಿಗುತ್ತೆ ಸರ್. ಅಂದರೆ ಇವರಿಗೆ PUC ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಮತ್ತು ಅವರ ಒಂದು ಪದವಿಯ ಹಂತದವರೆಗೆ ಕೂಡ ಒಂದು ಶಿಷ್ಯ ವೇತನ ದೊರೆಯುತ್ತದೆ. ಅದು ಮಾಸಿಕವಾಗಿ ಸಿಗುವಂಥದ್ದು ಇದೆ ಸರ್. ಮಾಸಿಕವಾಗಿ ಅವರಿಗೆ ಬರುತ್ತೆ. ಪ್ರತಿ ತಿಂಗಳಿಗೆ 1,250 ಮತ್ತು 2,000 ರೂಪಾಯಿ ಅವರಿಗೆ ಪದವಿ ಹಂತದಲ್ಲಿ ದೊರೆಯುತ್ತದೆ. ಸೊ ಹಾಗಿದ್ರೆ ವಿದ್ಯಾರ್ಥಿಗಳು ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭ್ಯಾಸ ಏನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆಯೋ ಅಥವಾ ಇದೇ ಒಂದು ಟೆಕ್ಸ್ಟ್ ಬುಕ್ಸ್ ಓದಿದ್ರೆ ಸಾಕು ಸರ್? ಈಗಾಗಲೇ 10ನೇ ತರಗತಿ ನೀವು ಹೇಳಿದಾಗೆ 8, 9 ಮತ್ತು 10ನೇ ತರಗತಿಯ ಹಂತದ ಪ್ರಶ್ನೆಗಳು ಬರ್ತವೆ. ಆದರೆ ವಿಶೇಷವಾಗಿ ಈ ಒಂದು NTSC ಸಿಲೆಬಸ್ ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡು ಖಂಡಿತವಾಗಿ ಒಂದಿಷ್ಟು ವಿಶೇಷವಾದ ಒಂದು ತಯಾರಿ ಬೇಕಾಗ್ತದೆ ಸರ್. ಆ ಒಂದು ತಯಾರಿ ಮಾಡಿದ್ದಲ್ಲಿ ಖಂಡಿತವಾಗಿ ಸುಲಭವಾಗಿ ಇಲ್ಲಿ ಈ ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡ್ಬೋದು. ಸೊ ಈ ಪರೀಕ್ಷೆಯಲ್ಲಿ ಮತ್ತು ಗ್ರಾಮೀಣ ಪ್ರದೇಶದವರಿಗೆ ಮತ್ತು ನಗರ ಪ್ರದೇಶದವರಿಗಂತ ಏನಾದರೂ ವಿಶೇಷ ಸವಲತ್ತುಗಳಿದ್ದಾವೆ ಇದರೊಳಗಡೆ? ಅಂದರೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೊಂದಿಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನೇರವಾಗಿ ಅವರಿಗೆ ಪೈಪೋಟಿ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಇವರಿಗೆ ಇಷ್ಟು ಏನಾದರೂ ರಿಸರ್ವ್ ಆಗಿದೆಯೋ ಅಥವಾ ರಿಸರ್ವೇಷನ್ ಇರ್ತದೋ ಏನೋ ಸರ್? ಇಲ್ಲಿ ಕಟ್ ಆಫ್ ನಿಲ್ಲುವಾಗ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾದಲ್ಲಿ ಏನು ಕಟ್ ಆಫ್ ಇರುತ್ತೆ ಆ ಕಟ್ ಆಫ್ನಲ್ಲಿ ಕೂಡ OBC, EWS ಮತ್ತು SC ST ಮತ್ತು ಜನರಲ್ ಮೆರಿಟ್, ಅಂದರೆ ಅದು ಜೊತೆಯಲ್ಲಿ ರೂರಲ್ ಮತ್ತು ಅರ್ಬನ್. ಸೊ ಕಟ್ ಆಫ್ಗಳು ಬೇರೆ ಬೇರೆಯಾಗಿ ನಿಲ್ಲೋದ್ರಿಂದ ಖಂಡಿತವಾಗಿಯೂ ಕೂಡ ಗ್ರಾಮೀಣ ಹಿನ್ನೆಲೆಯಲ್ಲಿ ಇರುವಂತಹ ಮಕ್ಕಳಿಗೆ ಭಾಳಷ್ಟು ಅವಕಾಶ ಇದೆ. ಜೊತೆಯಲ್ಲಿ ಅರ್ಬನ್ ಏರಿಯಾದಲ್ಲಿರುವಂಥ ಮಕ್ಕಳು ಕೂಡ ಭಾಳ ಸುಲಭವಾಗಿ ಈ ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ಇದೆ ಸರ್. ಖಂಡಿತ. ಅಂದರೆ ಗ್ರಾಮೀಣದು ಕೂಡ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಮೀಸಲಾತಿ ಇದೆ. ಹಾಗಾಗಿ ಆ ವಿದ್ಯಾರ್ಥಿಗಳು ಪ್ರಯತ್ನ ಪಟ್ಟರೆ ಅವರು ಕೂಡ ನಗರ ಪ್ರದೇಶದ ವಿದ್ಯಾರ್ಥಿಗಳಿಂದ ಹೆಚ್ಚಿನ ಅಂಕವನ್ನು ಈ ಒಂದು ಪರೀಕ್ಷೆಯಲ್ಲಿ ಪಡಿಬೋದು. ಸರ್ ಧನ್ಯವಾದಗಳು. ಇಲ್ಲಿವರೆಗೆ ನಮಗೆ NTSC ಮತ್ತು NTSC ಪರೀಕ್ಷೆ ನಾವು ಹೇಗೆ ಕಟ್ಟಬೇಕು ಮತ್ತು ಆ ಪರೀಕ್ಷೆಯ ಒಂದು ಆ ಪ್ರಶ್ನೆ ಪತ್ರಿಕೆಯ ಸ್ವರೂಪಗಳು ಮತ್ತು ಪ್ರಶ್ನೆ ಪತ್ರಿಕೆ ಎಷ್ಟು ಪತ್ರಿಕೆ ಇರ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರೆ, ಅಲ್ಲದೆ ಇದು ಒಂದು ಪರೀಕ್ಷೆಯನ್ನು ಉತ್ತೀರ್ಣರಾದರೆ ಅವರಿಗೆ ಬರ್ತಕ್ಕಂಥ ಶಿಷ್ಯ ವೇತನ ಬಗ್ಗೆ ಸವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಸರ್. ಮತ್ತು ವಿದ್ಯಾರ್ಥಿಗಳು ವಿಶೇಷವಾಗಿ ಈ ಒಂದು ಮಾಹಿತಿಯನ್ನು ಪಡೆದುಕೊಂಡು ಇನ್ನೇನು ಕೆಲವೇ ದಿನಗಳು ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಸಮಯದ. ಆ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯಾರು 75% ಹೆಚ್ಚಿನ ಅಂಕವನ್ನು ಪಡೆದಿದ್ರಿ ಅವರೆಲ್ಲರೂ ಪರೀಕ್ಷೆಯನ್ನು ಕಟ್ಟಿ ಉತ್ತೀರ್ಣರಾಗಿರಿ ಅಂತ ಹೇಳಿಸಿ ನಾವು ಆಶಿಸ್ತೇವೆ. ಧನ್ಯವಾದಗಳು.